ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿಯಲ್ಲ. ನಾನು ಸಚಿವ ಸ್ಥಾನ ಕೇಳಿಲ್ಲ. ಅದಕ್ಕೂ ಮೀರಿ ಸಚಿವ ಸ್ಥಾನ ಸಿಕ್ಕರೆ ಜಿಲ್ಲೆಯ 3 ಜನ ಹಿರಿಯರ ನೇತೃತ್ವದಲ್ಲಿ ಸಚಿವ ಸ್ಥಾನ ದೊಡ್ಡ ಜವಾಬ್ದಾರಿ ನಿಭಾಯಿಸುತ್ತೇನೆ. ನಾನು ಸಚಿವಗಿರಿಗಾಗಿ ಪ್ರಯತ್ನ ಮಾಡಿಲ್ಲ. ನನ್ನ ಗಮನಕ್ಕೆ ಬಂದಿಲ್ಲ. ದೆಹಲಿಗೆ ನಾನು ಹೋಗಿದ್ದು ನನ್ನ ಖಾಸಗಿ ಕೆಲಸಕ್ಕಾಗಿ. ಶಾಸಕರಿಂದ ಸ್ಪಷ್ಟನೆ. ಜವಾಬ್ದಾರಿ ಕೊಟ್ಟರೆ ಬೇಡ ಅನ್ನಲ್ಲ. ಅದು ದೊಡ್ಡ ಜವಾಬ್ದಾರಿ. ಜಿಲ್ಲಾಸ್ಪತ್ರೆಯಲ್ಲಿನ ಕೋಟಿ ಹಗರಣದ ಬಗ್ಗೆ ಒಂದು ಬಾರದ ಸಭೆ ನಡೆಸುತ್ತೇನೆ. ನಾನು ಸಚಿವ ಸ್ಥಾನಕ್ಕಾಗಿ ಯಾವುದೇ ಪ್ರಯತ್ನ ಮಾಡಿಲ್ಲ. ಒಂದು ವೇಳೆ ಸಚಿವ ಸ್ಥಾನ ಸಿಕ್ಕರೆ ಜಿಲ್ಲೆಯ 3 ಹಿರಿಯ ಶಾಸಕರ ನೇತೃತ್ವದಲ್ಲಿ ಜವಾಬ್ದಾರಿಯನ್ನ ನಿಭಾಯಿಸುತ್ತೇನೆ ಎಂದು ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹೇಳಿದರು. ಚಿತ್ರದುರ್ಗದಲ್ಲಿ ಮಂಗಳವಾರ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ದೆಹಲಿಗೆ ಹೋಗಿದ್ದು ನನ್ನ ಖಾಸಗಿ ಕೆಲಸಕ್ಕಾಗಿ ಹೋಗಿದ್ದೆ. ನಾನು ಏರೋಸ್ಪೇಸ್ ಕೂಡ ಬಿಟ್ಟು ಹೋಗಿಲ್ಲ. 1 ಗಂಟೆಯಲ್ಲಿ ವಾಪಸ್ಸು ಬಂದಿದ್ದೇನೆ. ಯಾರನ್ನೂ ಭೇಟಿ ಮಾಡಿಲ್ಲ. ಇನ್ನು ಕೋವಿಡ್ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ 40 ಕೋಟಿ ಹಗರಣ ಹಾಗೂ ವೈದ್ಯರು ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಮಾಡಿಸಲು 10,000 ಲಂಚ ಪಡೆಯುವ ವಿಚಾರಕ್ಕೆ ಸಭೆ ಕರೆದು ನಂತರ ವರದಿ ಪಡೆದು ತಪ್ಪು ಸಾಬೀತಾದರೆ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸ್ಸಿಗಾಗಿ ಬರೆಯುತ್ತೇನೆ. ಇನ್ನು ಸಭೆಯಲ್ಲಿ 10,000 ಲಂಚದ ಬಗ್ಗೆ ಬಯಲಿಗೆಳೆದ ಆರ್ಎಂಒ ಡಾಕ್ಟರ್ ಪಾರ್ವತಿ ಅವರಿಗೆ ನಾನೇ ಖುದ್ದು ರಕ್ಷಣೆ ಕೊಡುತ್ತೇನೆಂದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂತು ಇಲ್ಲ. ಏನಾದ್ರೂ ಅಂತ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಹಿರಿಯರು ಸೀನಿಯರ್ ಮೋಸ್ಟ್ಗಳು 3 ಜನ ಇದ್ದಾರೆ. ಅವ್ರುಗಳನ್ನೆಲ್ಲರನ್ನೂ ಅವ್ರಗಳ ನೇತೃತ್ವದಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಅಲ್ಲ, ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ, ಎಲ್ಲೂ ನನ್ನ ಪ್ರಯತ್ನನೂ ಇಲ್ಲ. ಆಮೇಲೆ ನನ್ನ ಗಮನಕ್ಕೆ ಯಾವುದೇ ಇಲ್ಲಿಯವರೆಗೂ ಯಾವುದೂ ಒಂದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ದೆಹಲಿಗೆ ಹೋಗಿದ್ದು ಕೂಡ ಸುಮ್ಮನೆ ದೆಹಲಿಗೆ ಹೋಗಿದ್ದು ನನ್ನ ಖಾಸಗಿ ನಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದು. ನಾನು ಅಲ್ಲಿದ್ದು ಬರೀ 1 ಅವರ್ ಏರೋ ಸಿಟಿಯಿಂದ ಮುಂದಕ್ಕೂ ಹೋಗಿಲ್ಲ. ಏರೋ ಸಿಟಿಯಲ್ಲೇ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀನಿ. ನಾನು ಇಷ್ಟೇ ಮಾಡಿರೋವಂಥದ್ದು. 6 ಗಂಟೆಗೆ ಹಿಡಿದಿದ್ದೀನಿ, 9:30 10 ಗಂಟೆ ಫ್ಲೈಟ್ ರಿಟರ್ನ್ ಬರ್ತೀನಿ. ವೇಳೆ ಮಂತ್ರಿ ಸ್ಥಾನ ಕೊಟ್ಟರೆ ಅಲ್ಲ, ಜವಾಬ್ದಾರಿ ಕೊಟ್ರೆ ಬೇಡ ಅಂತ ಅನ್ನಲ್ಲ, ಬಟ್ ನಾನಂತೂ ಟ್ರೈ ಮಾಡಿಲ್ಲ. ಜವಾಬ್ದಾರಿ ಕೊಟ್ರೆ ಅದು ನಿಜವಾಗ್ಲೂ ದೊಡ್ಡ ಜವಾಬ್ದಾರಿನೇ. ಯಾಕಂದ್ರೆ ಇಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ 3 ಜನ ಸೀನಿಯರ್ ಮೋಸ್ಟ್ಗಳನ್ನ ಅವರ ನೇತೃತ್ವ, ಅವರ ಅನುಭವಗಳು, ಅವರ ಸಲಹೆ ಸೂಚನೆಗಳ ಮೇಲೆ ನಾನು ಮುಂದುವರಿತೀನಿ. ಜಿಲ್ಲೆಯ ಜವಾಬ್ದಾರಿ ಅಧಿಕಾರಿಗಳಿಗೆ ಇರಬೇಕು. ಇವ್ರು ಯಾರು ಏನೋ ಸಣ್ಣ ಮಕ್ಕಳಲ್ಲ, ನಾವೇನು ಮೇಷ್ಟ್ರುಗಳು ಅಲ್ಲ, ಕೂತ್ಕೊಂಡು ಹಿಂಗೆ ಬಾರಿಸಿ ಎಬ್ರಿಸಿ ಇದನ್ನೆಲ್ಲ ಮಾಡಬಾರದು ಅಂತ ಹೇಳೋದಕ್ಕೆ. ಅವ್ರುಗಳಿಗೆ ಅವರ ಸ್ಥಾನದ ಮಹತ್ವ ಮತ್ತು ಈ ಸಭೆಯ ಮಹತ್ವ ಅವ್ರಿಗೆ ಅರಿವಿರಬೇಕು. ಅದನ್ನ ಪ್ರತಿ ಮೀಟಿಂಗಲ್ಲೂ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದನ್ನ ಹೇಳ್ತಾ ಇರ್ತೀವಿ. ನಾವು ಎಷ್ಟೇ ಬಾರಿ ಹೇಳಿದ್ರು ಕೂಡ ಅವ್ರು ಮತ್ತೆ ಅದನ್ನ ಮಾಡ್ತಾನೆ ಇರ್ತಾರೆ. ಅಲ್ಲಿ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಅದ್ರಲ್ಲಿ 1-2% ಜನ ಅವರು ಮಾಡ್ತಾನೆ ಇದ್ದಾರೆ. ಈಗ ಮುಂದುವರಿದ ಸಭೆಯಲ್ಲಿ ಅದನ್ನ ಮತ್ತೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು. ಈಗ ಡಾಕ್ಟರ್ಗಳ ಬಗ್ಗೆ ಏನು ಆರೋಪ ಈಗ KDP ಸಭೆಯಲ್ಲಿ ಬಂದಿದೆ, ಇದನ್ನ ನಾನು ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್, ಈಗ CM ಕಾರ್ಯಕ್ರಮ ಮುಗಿದ ನಂತರ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿನೇ ಒಂದು ಮೀಟಿಂಗ್ ಕಾಲ್ ಮಾಡ್ತೀನಿ. ಆ ಮೀಟಿಂಗಲ್ಲಿ ಇದರ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ರ ಜೊತೆಗೆ ಆ ವರದಿಯನ್ನು ಕೂಡ ಸಂಬಂಧಪಟ್ಟ ಸಚಿವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇನೆ. ಡಾಕ್ಟರ್ ಪಾರ್ವತಿ ಅವರಿಗೆ ಪ್ರೊಟೆಕ್ಷನ್ ಡಾಕ್ಟರ್ ಪಾರ್ವತಿ ಮೇಡಮ್ ಅವರು ಬಹಳ ಪ್ರಾಮಾಣಿಕರವಾಗಿ ಏನೇನು ನಡೀತಿದೆ ಅನ್ನುವಂಥದ್ದನ್ನ ಓಪನ್ ಆಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದಾಗಿದೆ. ಅವ್ರ ವಿಷಯ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಪರ್ಸನಲ್ ಆಗಿ ಅವರು ಲಿಖಿತವಾಗಿ ತಾವೆಲ್ಲವನ್ನು ಕೊಡ್ರಿ ಅಂತ ನಾನು ಹೇಳಿರೋದಾಗಿದೆ. ಅವರು ಲಿಖಿತವಾಗಿ ಕೊಡ್ತಾರೆ. ಜೊತೆಗೆ ನಾನು ಪರ್ಸನಲ್ ಆಗಿ ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡಿ ಮಾತಾಡುವಂಥದ್ದು ಆಗತ್ತೆ. ಅವರಿಗೆ ರಕ್ಷಣೆ ಅಂತ ಕೊಡೋ ಜವಾಬ್ದಾರಿ ನಂದು ಅಂತ ನಾನು ಓಪನ್ ಸಭೆಯಲ್ಲಿ ಹೇಳಿದ್ದೇನೆ. ಥ್ಯಾಂಕ್ ಯು.